ಓಕೆ. ಏನಕ್ಕೆ ಭವ್ಯ ಅವ್ರು ಯಾವಾಗ್ಲೂನು ನಿಮ್ಮ ಹೆಸರೇ ತಗೊಂತಿದ್ರು? ಯಾವಾಗ ನೋಡಿದ್ರು ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ ಅಂತ. ಯಾವ ರೀಸನ್‌ಗೆ ತಗೊಂತಾ ಇದ್ರು ಅಂತ? ಐ ಡೋಂಟ್ ನೋ, ಮೇ ಬಿ ಬೇರೆಯವರು ಕಂಟೆಸ್ಟೆಂಟ್ಸ್ ಇರ್ತಾ ಹೌದು ಇದ್ರು. ಹೌದು ಬಟ್ ಅವಳನ್ನ ಅಪೋಸ್ ಮಾಡೋರು ಯಾರು ಇಲ್ಲ. ಐ ಥಿಂಕ್ ವಾಯ್ಸ್ ರೇಸ್ ಮಾಡೋರು ಯಾರು ಇರ್ಲಿಲ್ಲ. ಅವಳೆದ್ರು ಅವಳ್ದು ಯಾಕೆ ಅಂತ ಅಂದ್ರೆ ಐ ಡೋಂಟ್ ನೋ, ನನ್ಗೆ ಅದೇ ಗೊತ್ತಾಗ್ತಾ ಇಲ್ಲ. ಮನೆಯವ್ರಿಗೆಲ್ಲ ಗೊತ್ತು, ಒಂದಷ್ಟು ಕಡೆ ಅವಳು ಫೌಲ್ ಪ್ಲೇ ಆಡಿದಾಳೆ, ಒಂದಷ್ಟು ಕಡೆ ಅವಳು ಮಾಡಿರೋ ಒಂದು ತಪ್ಪುಗಳು ಅವ್ರ ಕಣ್ಣಿಗೆ ಕಾಣಿಸ್ತಾ ಇದ್ರು. ಕೆಲವೊಬ್ರು ವಾಯ್ಸ್ ರೇಸ್ ಮಾಡಿಲ್ಲ. ಕೆಲವೊಂದ್ ಕಡೆ ಮಂಜಣ್ಣ ಅವರು ವಾಯ್ಸ್ ರೇಸ್ ಮಾಡಿ ಹೇಳಿದ್ದಾರೆ, ನೀನ್ ತಪ್ತಾ ಇದೆಯಾ ಇಲ್ಲಿ ಅಂತ. ವಿಕ್ರಮ್ ಅವ್ರು ಹೇಳೋದ್ ಬೇರೆ, ಅವ್ರದ್ದು ಇಬ್ರದ್ದು ಫ್ರೆಂಡ್ಶಿಪ್ ಅಲ್ಲಿ ಹಲವಾರು ಮಾತುಕತೆ ಶೇರ್ ಮಾಡ್ಕೊಂಡಿರ್ತಾರೆ. ಬಟ್ ಓಪನ್ ಆಗಿ ವಾಯ್ಸ್ ಔಟ್ ಮಾಡಿದ್ದು ಅವಳ ಎದುರು ಅಂದ್ರೆ ನಾನೇ ಅನ್ಸುತ್ತೆ. ಸೊ ಹಾಗಾಗಿ ಐ ಥಿಂಕ್ ಮೇ ಬಿ ಶಿ ಡಿಡ್ಂಟ್ ಲೈಕ್ ಇಟ್. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹರ್ಟ್ ಆಯ್ತು ಅಥವಾ ಈಗೋ ಹರ್ಟ್ ಆಯ್ತು, ಏನೋ ಆ ಥರದ್ದು ಇರ್ಬೋದೇನೋ. ಬಟ್ ನಥಿಂಗ್, ನನ್ಗಂತೂ ನಿಜವಾಗ್ಲೂ ಐ ಹವ್ ನೆವರ್ ಟೇಕನ್ ಎನಿಥಿಂಗ್ ಪರ್ಸನಲ್. ಅಂದ್ರೆ ಅವ್ರ ಮೇಲೆ ದ್ವೇಷ ಸಾಧಿಸೋದಾಗ್ಲಿ ಏನೂ ಮಾಡಿಲ್ಲ ಆ ಥರದ್ದು. ಬಟ್ ಅವ್ರ ಒಂದು ವ್ಯಕ್ತಿನ ಒಬ್ರು ಪ್ರಾಣಿಗೆ ಹೋಲಿಸ್ತಾರಂದ್ರೆ ಐ ಥಿಂಕ್ ಅದೊಂದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ನಾನು ಅಲ್ಲಿಂದ ಅಲ್ಲಿಗೆ ಕೊಡ್ತಾ ಇರ್ತೀನಿ.